ನನಗೆ ಈ ಸಿನಿಮಾ ಭಾಳ ಸ್ಪೆಷಲ್. ಒಂದು ಭಾಳ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನನಗೆ ಇದುವರೆಗೂ ನನಗೆ ಸಿಕ್ಕಿರುವಂಥ ರೆಕಗ್ನಿಷನ್ ಆಗಲಿ, ಇದುವರೆಗೂ ನಾನು ಮಾಡುವಂಥ ಕೆಲಸ ಆಗಲಿ, ಜನ ನಮಗೆ ಕೊಟ್ಟಿರುವಂಥ ಪ್ರೀತಿ ಆಗಲಿ, ಇದೆಲ್ಲದಕ್ಕೂ ಕಾರಣ ಚಿನ್ನಾರಿ ಮುತ್ತ. ಆ ಚಿನ್ನಾರಿ ಮುತ್ತ ಸಿನಿಮಾ ಆ ಒಂದು ಗಳಿಗೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ನಾಗಭರಣ ಪಾತ್ರ ಕೊಟ್ಟು ನನ್ನ ಕೆಲ ಪಾತ್ರನ ಮಾಡಿಸ್ಲೇ ಹೋಗಿದ್ರೆ ಇದು ಯಾವುದೂ ಆಗ್ತಿರಲಿಲ್ಲ ಅನ್ನೋದು ನನ್ನ ಭಾಳ ನಂಬಿಕೆ. ಸೊ ಅಷ್ಟೆಲ್ಲ ಆದಮೇಲೆ ನಾಗೇನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ನಾನು ಟೈಟಲ್ ಕೇಳಿಲ್ಲ, ಕಥೆ ಕೇಳಿಲ್ಲ, ನನ್ನ ಪಾತ್ರ ಕೇಳಿಲ್ಲ, ನೀನು ಮಾಡಿ ಅದಕ್ಕೆ ಯಾವ್ದು ಮಾಡಿದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಯಾಕೆ ಅಂದರೆ ನನಗೆ ಅವ್ರ ಮೇಲೆ ಇರುವಂಥ ಒಂದು ಪ್ರೀತಿ, ಭಕ್ತಿ, ವಿಶ್ವಾಸ, ಗೌರವ, ಕೃತಜ್ಞತಾ ಭಾವ ಎಲ್ಲವೂ ಇದೆ. ಹಾಗಾಗಿ ನನಗೆ ಗೊತ್ತಾಯ್ತು ನನಗೆ ಈ ಸಿನಿಮಾದ ಹೆಸರು ಜೀನಿಯಸ್ ಮೂವಿ. ಇನ್ನೂ ಖುಷಿ ಆಯಿತು. ಯಾಕೆಂದರೆ ವಿಜಯ ರಾಘವೇಂದ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಚಿನ್ನಾರಿ ಮುತ್ತ ವಿಜಯರಾಘವೇಂದ್ರ ಅಂತ ನಾನು ಕಂಡುಕೊಳ್ಳಬೇಕಾದ್ರೆ ಈ ಕಥೆಯಲ್ಲೂ ಕೂಡ ಅಂಥದ್ದೇ ಒಂದು ಒಳ್ಳೆಯ ಅಂಶ ಇರುತ್ತೆ, ಅಂಥದ್ದೇ ಒಂದು ಒಳ್ಳೆಯ ಮನೋರಂಜನೆ ಇರುತ್ತೆ, ಆಮೇಲೆ ಮೆಸೇಜ್ ಇರುತ್ತೆ ಅನ್ನೋದನ್ನು ನಾನು ಇತ್ತೀಚಿನ ಸಿನಿಮಾಗಳಲ್ಲಿ ನನಗೆ ಅಂಥ ವಿಶ್ವಾಸ ಇಲ್ಲ. ಯಾಕೆ ಅಂದರೆ ಮೆಸೇಜ್ ಇದೆ ಅಂತ ಹೇಳಿದ್ರೆ ಜನ ಅದನ್ನು ನೋಡ ಬಯಸಿದೆ. ಸಾಕಷ್ಟು ಆ ಕಡೆ ಫೋನ್ ತಂದರೆ ಏನಾದ್ರು ಒಂದು ಸಿಗ್ತಾರೆ, ಫೋನ್ ಸಿಗ್ತಾರೆ, ಮತ್ತು ಯಾವುದೋ ಒಂದು ಮಾಹಿತಿ ಸಿಗ್ತಾರೆ. ಆದರೆ ಸಿನಿಮಾಗೆ ಅಂತ ಬಂದಾಗ ಒಂದು ಮನೋರಂಜನೆ ಮುಖಾಂತರ ಅವ್ರಿಗೇನಾದ್ರು ಅರ್ಥ ಆದರೆ ಅದನ್ನ ಮೆಸೇಜ್ ಅಂತ ನಾವು ಅನ್ಬೋದು. ಹಾಗಾಗಿ ಜೀನಿಯಸ್ ಈಸ್ ಅಗೇನ್ ಅ ವೆರಿ ಎಕ್ಸೈಟಿಂಗ್ ಪ್ರಾಸೆಸ್. ನನಗೆ ಅವಾಗ ಅದ್ರ ಬೆಲೆ ಗೊತ್ತಿರಲಿಲ್ಲ. ಚಿನ್ನಾರಿ ಮುತ್ತ ರಿಲೀಸ್ ಆದಾಗ ಭಾಳ ಮುಟ್ಟಿಸ್ತಾ ಇದ್ದರೆ ಚಿನ್ನಾರಿ ಮುತ್ತ ಅಂತ ಇತ್ತು. ಆಮೇಲೆ ಆ ಸಿನಿಮಾ ಆಗಿನ ಕಾಲಕ್ಕೆ 22 ವಾರ ಓಡಿದಾಗೂ ಕೂಡ ನಮಗೆ ಅದ್ರ ಬೆಲೆ ಗೊತ್ತಾಗಿಲ್ಲ. ಹಾಗೆ ಸಿನಿಮಾ ಹೊರತು ನಮಗೆ ಸ್ಟೇಟ್ ಅವಾರ್ಡ್ ಎಲ್ಲ ಹೋಗ್ತಾ ಹೋಗ್ತಾ ಅದು ಯಾವಾಗ ಎಷ್ಟು ಜಾಸ್ತಿ ಆಯಿತು ಅಂದರೆ 2-3 ಜನರೇಷನ್ ನಾನು ಗುರುತಿಸಿ ಪ್ರೀತಿನ ಮಾಡಿ. ಒಂದು ನಮ್ಮ ತಂದೆ ಜನರೇಷನ್ ಮಾಡಿ, ಇನ್ನೊಂದು ನನ್ನ ಎಲ್ಲ ಮಕ್ಕಳು ಅವಶ್ಯಗಳಲ್ಲಿ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸ್ತಾ ಇದ್ದೆ, ಸ್ಕೂಲ್ ಹೋಗ್ತಾ ಇದ್ದೆ. ಅದಾದ ನಂತರ ನನ್ನ ನೆಕ್ಸ್ಟ್ ಬಂದಂಥ ಜನರೇಷನ್ಗೆ ನನ್ನದೇ ಸಿನಿಮಾ ತೋರಿಸೋಕ್ಕೆ ಮಾಡಿದ್ರೆ ಆ ಸಿನಿಮಾ ಸಿನಿಮಾ ಇವತ್ತು ನಾವು ನೋಡಿಲ್ಲ. ಯಾಕೆಂದರೆ ಅದರಲ್ಲಿ ಸುಮಾರು ಮಾಡ್ಕೊಂಡಿದ್ರು ಕೂಡ ಸಿನಿಮಾ ನೋಡ್ತಾ ಇರಬೇಕು, ಒಂದು ಹಾಡು ಅಂತ ಅನ್ಸೋದಿಲ್ಲ. ಸಿನಿಮಾ ಕಥೆ ಜೊತೆ ಹೇಳ್ತಾ ಇತ್ತು, ಭಾಳ ಒಳ್ಳೆಯ ಸೀನ್ಗಳಿತ್ತು. ಅದನ್ನು ಭಾಳ ಚೆನ್ನಾಗಿ ಬದಲು ರಚಿಸಿದೆ. CS ಸಂಗೀತ ಇದೆ, ನಾಗಭರಣ ನಿರ್ದೇಶನ, ಗೌರಿಶಂಕರ್ ಅವರ ಛಾಯಾಗ್ರಹಣ, ಆಮೇಲೆ ಆರ್ಟಿಸ್ಟ್ಗಳು ನರ್ಸರು, ತಣ್ಣ, ಪ್ರಕಾಶ್ ಅಂತರು, ವಿಷ್ಣುಗೌಡರು, ಭಾಳ ದೊಡ್ಡ ನಟ ಜೊತೆ ಕೆಲಸ ಮಾಡುವಂಥ ನನಗೆ ಸಿಕ್ಕಂಥ ಅವಕಾಶ. ಖಂಡಿತ ಅದರ ಪ್ರಶ್ನೆಗಳು ಬಂದಿದ್ದಾವೆ, ಅಂಥ ಯೋಚನೆಗಳನ್ನು ಮಾಡಿದ್ದೀವಿ. ಆದರೆ ನೀವೇ ಹೇಳಿದಾಗೆ ಕಾಲಕ್ರಮೇಣ ಎಲ್ಲವೂ ಬದಲಾಗಿದೆ. ಒಂದು ಬದಲಾವಣೆ ಅಂತ ಬರುತ್ತೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ಬರುತ್ತೆ. ಅದು ಸಿನಿಮಾ ಮಾಡೋ ಟೆಕ್ನಿಕಲ್ ಆಗಿರ್ಬೋದು, ಸಿನಿಮಾ ನೋಡೋ ಆಡಿಯನ್ಸಲ್ಲಿ ಆಗಿರ್ಬೋದು, ಎಲ್ಲರಲ್ಲೂ ಒಂದು ಬದಲಾವಣೆ ಬರುತ್ತೆ. ಏನೋ ಒಂದು ಇನ್ನೇನೋ ಒಂದು ಕೇಳ್ತಾರೆ, ಬೇರೆ ಏನೋ ಒಂದು ಕೇಳ್ತಾರೆ, ಅದನ್ನು ಅವ್ರು ತಲುಪಿಸ್ಬೇಕು ಅಂತ ಹೇಳಿ ನನ್ನ ಮಾತಿಗೆ ಬಹಳ ಸತ್ಯ ಆಗಿದೆ. ಮಕ್ಕಳು ತಲುಪಿಸ್ಬೇಕು ಅಂದರೆ ಅದಕ್ಕೆ ಅಡಚಣೆಯಾಗಿ ಹಲವಾರು ಬೀಗಿರಿಸಿ, ಅಂದರೆ ಅವರು ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಅವರು ಸಿಗ್ತಾ ಇರುವಂಥ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಯಾಕಂದರೆ ಅವರು ಟಿವಿ ಹತ್ರ ಬರೋಕ್ಕೆ ಮುಂಚೆ ಅವ್ರ ಮಧ್ಯದಲ್ಲಿ ಒಂದು ಫೋನ್ ಇತ್ತು, ಅಥವಾ ಒಂದು ಐಪ್ಯಾಡ್ ಇತ್ತು. ಥಿಯೇಟ್ರಿಗೆ ಹೋಗೋವರೆಗೂ ಅವರಿಗೆ ಸಾಕಷ್ಟು ಡಿಸ್ಟ್ರಾಕ್ಷನ್ ಇರುತ್ತೆ. ಆದರೆ ನನ್ನ ಕಡೆ ಮಾತ್ರ ಕೇಂದ್ರೀಕೃತ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಭಾಳ ಏನಂತಾರೆ ಅನ್ರಿಯಲಿಸ್ಟಿಕ್ ಆಗಿ ಕೇಳಿಸ್ಬೋದು. ಆದರೂ ಕೂಡ ಆಸೆ ಏನಪ್ಪ ಅಂತ ಹೇಳಿದ್ರೆ, ನಾವು ಇನ್ನೂ ದೊಡ್ಡ ದೊಡ್ಡ ಸ್ಟಾರ್ಗಳು, ಆಲ್ರೆಡಿ ಎಸ್ಟಾಬ್ಲಿಷ್ಡ್ಗಳು ಒಂದು ಸಣ್ಣ ಪ್ರಯತ್ನ ಪಟ್ಟು ಈ ಥರ ಒಂದು ಚಿಕ್ಕ ಪ್ರಯತ್ನ ಮಾಡಿದಾಗ ಆಡಿಯನ್ಸ್ ಕೂಡ ಏನಂತಾರೆ, ಇವರು ಕೂಡ ಇದರ ಪ್ರಯತ್ನ
ನಮ್ಮ ಆಡಿಯನ್ಸನ್ನು ಅಯ್ಯೋ ಶೌಕ್ರೇನು ಬಿಟ್ಬಿಡ್ರಪ್ಪ, ನಾನಾದ್ರೂ ಸ್ಕೂಲ್ಗೆ ಹೋಗ್ಕೊಂಡು ನೆಮ್ಮದಿಯಾಗಿ ಬಂದೆ. ಇಲ್ಲ, ಜನರಿಗೂ ಪಾಠ ಮಾಡಬೇಕು ಅನ್ನೋ ಆಸೆ ಏನೋ ನನಗೂ ಇದೆ, ನಾಗಭರಣ ಅಂತೂ ಇದೆ. ಆದರೆ ಅದು ಸರಿಯಾದ ಕಥೆ. ಈಗ ಆಬ್ವಿಯಸ್ಲಿ ನಾವು ಜನರಿಗಿಂತ ಮಾಡಿದಾಗ ಸತ್ಯವಾಗಿ ನನಗಂತೂ ಬಿಡಿ, ನನಗೆ ಆಲೋಚನೆ ನನಗೆ ಆ ಥರ ಸಿನಿಮಾ ಆಗುತ್ತೆ ಅಥವಾ ಯಶಸ್ಸು ಆಗುತ್ತೆ ಅಂತ ನಮಗೂ ಗೊತ್ತಿತ್ತು. ಇವತ್ತಿಗೂ ನಾಗಭರಣ ಅಂತ ಕೇಳಿ ಅವ್ರು ಹೇಳಿದ್ರು ಅದು ಆ ಥರ ಸಕ್ಸಸ್ ಆಗುತ್ತೆ ನಮಗೆ. ಇಲ್ಲ, ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು, ಒಂದು ಗುಣಮಟ್ಟದ ಸಿನಿಮಾ ಮಾಡಬೇಕು ಅನ್ನೋ ಥರ ಸಿನಿಮಾ ಮಾಡಬೇಕು. ಶ್ರೀಧರ್ ಸುಧಾರಣೆ ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಡ್ತಾರೆ. ಅಂದರೆ ಆ ಥರ ಒಂದು ಬರುವಂಥ ವಿಚಾರ ಆಗಲಿ ಅಂತ ನಾನು